ಫಿಲಿಪಿಯವರಿಗೆ ಬರೆದ ಪತ್ರಿಕೆಯ ಸತ್ಯಾಂಶಗಳನ್ನ ನಾವು ಅಭ್ಯಾಸ ಮಾಡ್ತಾ ಬಂದಿದ್ದೇವೆ. ಫಿಲಿಪಿಯವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಪೌಲನು ತಾನೇ ಆತನ ಒಂದು ಉದ್ದೇಶ, ಈ ಲೋಕದಲ್ಲಿ ಬರುವಂತಹ ಕಷ್ಟಗಳು, ಸಂಕಟಗಳು, ಚಿಂತೆ ಯಾವುದೇ ಆದರೂ ಕೂಡ ಅದು ಶಾಶ್ವತವಾಗಿ ನಿಲ್ಲುವಂಥದ್ದಲ್ಲ. ಹೀಗಿರುವಾಗ ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕು, ಈ ಲೋಕದ ಸಂಗತಿಗಳನ್ನ ನಾವು ಹೇಗೆ ಎದುರಿಸಬೇಕು, ಸೈತಾನನನ್ನ ನಾವು ನೋಡುವಾಗ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಸೈತಾನನನ್ನ ದೇವರು ಆ ಗರ್ಜಿಸುವ ಸಿಂಹಕ್ಕೆ ಆತನು ಹೋಲಿಕೆಯನ್ನ ಮಾಡಿದ್ದಾನೆ. ಹಾಗಾಗಿ ಆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಮ್ಮೊಡನೆ ಹೋರಾಟಕ್ಕೆ ಬರುವಂತಹ ಸೈತಾನನನ್ನ ನಾವು ಹೇಗೆ ಎದುರಿಸಿ ಈ ಲೋಕದಲ್ಲಿ ಜೀವಿಸಬೇಕು, ಈ ಲೋಕದ ಸಂಗತಿಗಳನ್ನ ನಾವು ಹೇಗೆ ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಳ್ಳಬೇಕೆಂಬ ಆಲೋಚನೆಯನ್ನ ಫಿಲಿಪಿ ಪತ್ರಿಕೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹಾಗೆ ನೋಡುವಾಗ ಈ ಫಿಲಿಪಿ ಪತ್ರಿಕೆಯ ಮೂಲ ಉದ್ದೇಶ, ನಾವು ದೇವಜನರಾಗಿ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಬೇಕಾದಂತಹ ಆದರಣೆಯನ್ನು, ಬಲವನ್ನು ಆತನು ತಾನೇ ಕೊಡುವಂತವನಾಗಿದ್ದಾನೆ. ಹಾಗಾಗಿ ಆ ಬಲವನ್ನ, ಆದರಣೆಯನ್ನು ನಾವು ಹೊಂದಬೇಕಾದರೆ ನಮಗೆ ಬೇಕಾದಂತಹ ಆ ಒಂದು ಆದರಣೆಯನ್ನು ನಾವು ಕರ್ತನ ವಾಕ್ಯದ ಮೂಲಕವಾಗಿ ನಾವು ಪಡಕೊಳ್ಳುವ ರೀತಿಯಲ್ಲಿ ಕರ್ತನು ತಾನೇ ಪೌಲನು ಬರೆದಿರುವಂತಹ ಫಿಲಿಪಿ ಪತ್ರಿಕೆಯ ಮುಖಾಂತರವಾಗಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಈ ದಿನ ನಾವು ಫಿಲಿಪಿ ಪತ್ರಿಕೆಯ ಮುಂದುವರಿದಂತಹ ಒಂದು ಭಾಗದಲ್ಲಿ ನಾವು ಸತ್ಯವೇದದ ಸಾರಾಂಶಗಳನ್ನು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ತಾ ನಾವು ಬರೋಣ. ಈ ದಿನ ನಾನು ಫಿಲಿಪಿ ಪತ್ರಿಕೆಯ 2ನೇ ಅಧ್ಯಾಯದ 3ನೇ ವಚನ ನಾವು ನೆನಪಿಗೆ ತಂದುಕೊಳ್ಳುವಾಗ ಅಲ್ಲಿ ನಾವು ಹೀಗೆ ನೋಡುವಂತವರಾಗಿದ್ದೇವೆ. ಈಗಾಗಲೇ ನಾವು ಫಿಲಿಪಿ ಪತ್ರಿಕೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಅಥವಾ ಅದರ ಒಂದು ಧ್ಯೇಯ ದೀನತೆಯಾಗಿದೆ. ದೀನತೆಯ ಬಗ್ಗೆ ನಾವು ಅನೇಕ ವಿಷಯಗಳನ್ನ ಉದಾಹರಣೆಗಳ ಮೂಲಕ ನಾವು ನೋಡ್ತಾ ಬಂದಿದ್ದೇವೆ. ದೀನತೆ ಎಂದರೆ ಏನು, ಆ ದೀನತೆಯನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು, ದೀನತೆಯಲ್ಲಿ ಎಂತ ಒಂದು ಸಂತೋಷವಿದೆ, ಇದೆಲ್ಲವನ್ನು ಕೂಡ ನಾವು ದಾವೀದನ ಕುರಿತಾದಂತಹ ಜೀವಿತದಲ್ಲಿ ನಾವು ಸ್ಪಷ್ಟವಾಗಿ ನಾವು ತಿಳಿಯುತ್ತಾ ಬಂದೆವು. ಹಾಗಾಗಿ ನಾವು ದೀನತೆಯ ವಿಷಯವನ್ನು ನಾವು ಕುರಿತು ನೋಡುವಾಗ ಈಗಾಗಲೇ ನಾನು ತಿಳಿಸಿರುವ ಪ್ರಕಾರವಾಗಿ ಈ ಫಿಲಿಪಿ ಪತ್ರಿಕೆಯನ್ನ ನಾವು 3 ವರ್ಗದ ಜನರಿಗೆ ಆತನು ಬರೆಯುವಂತವನಾಗಿದ್ದಾನೆ. ಸಭೆಯ ಎಲ್ಲಾ ಜನರಿಗೆ, ಸಭೆಯ ಹಿರಿಯರಿಗೆ ಮತ್ತು ಸಭಾ ಪಾಲಕರಿಗೆ, ಈ 3 ವರ್ಗದ ಜನರಿಗೆ ಆತನು ಈ ಒಂದು ಪತ್ರಿಕೆಯನ್ನ ಬರೆಯುವಂತವನಾಗಿದ್ದಾನೆ. ಈ ಪತ್ರಿಕೆಯು ಸೆರೆಮನೆಯ ಪತ್ರಿಕೆ ಆಗಿರುವುದರಿಂದ ಸೆರೆಮನೆಯಲ್ಲಿ ಆತನು ಸೆರೆಮನೆಯಲ್ಲಿದ್ದಾಗ್ಯೂ ಕೂಡ ದುಃಖವನ್ನ ಪಡದೆ ಆತನು ಸಂತೋಷವುಳ್ಳವನಾಗಿ ನಾನು ಈ ಪತ್ರಿಕೆಯನ್ನ ಬರೆದಿನಿ ಎಂಬುದಾಗಿ ಹೇಳುವಾಗ ಲೋಕವು ಕೂಡ ಒಂದು ಸೆರೆಮನೆಗೆ ಅದು ಹೋಲಿಕೆಯಾಗಿದೆ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ, ಈ ಸೆರೆಮನೆಯಲ್ಲಿ ನಾವು ಜೀವಿಸುವಾಗ ಸೈತಾನನ ಈ ಒಂದು ಉಪಟಳವನ್ನ ನಾವು ಎದುರಿಸಬೇಕಾದರೆ ನಾವು ಸಂತೋಷವುಳ್ಳವರಾಗಿ, ದೇವರ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಂಡವರಾಗಿ, ದೇವರ ವಾಕ್ಯಾನುಸಾರವಾಗಿ ನಾವು ಜೀವಿಸಿದಾಗ ಮಾತ್ರ ಖಂಡಿತವಾಗಿ ನಾವು ನಮ್ಮ ಗಮ್ಯತೆಯನ್ನು ನಾವು ಪಡಕೊಳ್ಳಲಿಕ್ಕೆ ಸಾಧ್ಯ ಎಂಬುವಂತ ಅಂಶವನ್ನ ಪೌಲನು ತಾನೇ ಫಿಲಿಪಿ ಪತ್ರಿಕೆಯ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಈ ದಿನವೂ ಕೂಡ ನಾವು ಆ ದೀನತೆಯ ಮುಂದುವರಿದಂತ ಭಾಗವನ್ನು ನಾವು ಸ್ವಲ್ಪ ಹೊತ್ತು ನಾವು ನೋಡ್ತಾ ಬರೋಣ. ಅದರಿಂದ ನಾವು ಈ ದಿನದ ಒಂದು ಧ್ಯಾನಕ್ಕೋಸ್ಕರ ನಾವು ಫಿಲಿಪಿಯವರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ನಾವು ಹೀಗೆ ನೋಡುವಂತವರಾಗಿದ್ದೇವೆ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬನನ್ನು ತನಗಿಂತಲೂ ಶ್ರೇಷ್ಠನೆಂದು ಎಣಿಸಬೇಕು. ನೋಡ್ರಿ, ಮೊದಲನೇದಾಗಿ ಆತನು ಪತ್ರಿಕೆಯನ್ನ ಬರೆಯುವಂತ ಮೂಲ ಉದ್ದೇಶ, ನೀವು ಸಂತೋಷವುಳ್ಳವರಾಗಿರಬೇಕು. ಯಾಕೆ ಎಂಬುದಾಗಿ ಹೇಳುವಾಗ ಕರ್ತನು ತಾನೇ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ನಮ್ಮೆಲ್ಲರನ್ನು ಆತನು ನಡೆಸುವಂತವನಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ. ನೀವು ಯಾವಾಗಲೂ
ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ತಿಳಿಯಪಡಿಸಿದನು ನೀವು ತಿಳಿಯಪಡಿಸಿ ಎಂಬುದಾಗಿ ಈ ಫಿಲಿಪ್ಪಿ ಪತ್ರಿಕೆ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾಗಿ ಈ ಲೋಕದಲ್ಲಿ ನಾವು ಏನೇ ಕಾರ್ಯಗಳನ್ನ ಮಾಡಿದರೂ ಕೂಡ, ನಾವು ಯಾವ ಕಾರ್ಯಗಳನ್ನು ಮಾಡಿದರೂ ಕೂಡ ಒಣ ಹೆಮ್ಮೆಯಿಂದಾಗಲಿ ನಮ್ಮ ಸ್ವಂತ ಬುದ್ಧಿಯಿಂದಾಗಲಿ ನಾವು ಮಾಡದೆ, ನಾವು ಏನ್ ಮಾಡ್ಬೇಕಂತೆ, ಪ್ರತಿಯೊಬ್ಬರು ದೀನ ಭಾವದಿಂದ ಮತ್ತೊಬ್ಬನನ್ನು ತನಗಿಂತಲೂ ಶ್ರೇಷ್ಠನೆಂದು ಎಣಿಸಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ್ಯವಾಗಿದೆ. ಫಿಲಿಪ್ಪಿ ಪತ್ರಿಕೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ ಇದಾಗಿದೆ. ನನ್ನ ಪ್ರಿಯ ದೇವಜನರೇ, ಇಲ್ಲಿ ನಾವು ಮೂರು ವರ್ಗದ ಜನರನ್ನ ನಾನು ತಿಳಿಸಿಕೊಟ್ಟೆ. ಆ ಮೂರು ವರ್ಗದ ಜನರಿಗೂ ಕೂಡ ಆತನು ತಿಳುವಳಿಕೆಯನ್ನ ಕೊಡುವಂತವನಾಗಿದ್ದಾನೆ. ನಾನು ಈಗಾಗಲೇ ಸಭಾ ಹಿರಿಯರ ಕುರಿತಾದಂತಹ ವಿಷಯವನ್ನ ತಿಳಿಸ್ತಾ ಬಂದಿದ್ದೇನೆ. ಹಾಗಾಗಿ ಸಭೆಯ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂತಹ ಸಭಾ ಹಿರಿಯರುಗಳು ಅವರು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕಾರ್ಯ ಏನಪ್ಪಾ ಅಂತಂದ್ರೆ, ಅವರು ಯಾವ ಭಾವನೆ ಉಳ್ಳವರಾಗಿರ್ಬೇಕೆಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ, ನೀವು ದೀನ ಭಾವ ಉಳ್ಳವರಾಗಿರಬೇಕು. ಯಾವ ದೀನ ಭಾವ ಉಳ್ಳವರಾಗಿರಬೇಕು? ನನಗಿಂತಲೂ ಬೇರೆಯವರು ಶ್ರೇಷ್ಠರು ಅಂತಕ್ಕಂಥ ಭಾವನೆಯನ್ನ ಹೊಂದಿದವರಾಗಿ ನೀವು ಹಿರಿಯತನವನ್ನ ಮಾಡಬೇಕೆಂಬುದಾಗಿ ಪತ್ರಿಕೆಯು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಯಾಕೆ ಎಂಬುದಾಗಿ ಹೇಳುವಾಗ ನೋಡ್ರಿ, ಸಭೆಯಲ್ಲಿರ್ತಕ್ಕಂಥ ಹಿರಿಯರು ಸಭೆಗೆ ಮಾದರಿಯಾಗಿರಬೇಕು. ಅದೇ ಪ್ರಕಾರವಾಗಿ ಸಭೆಯಲ್ಲಿರ್ತಕ್ಕಂಥ ಎಲ್ಲಾ ಸಭೆಯ ಸದಸ್ಯರುಗಳು ಕೂಡ, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕುಟುಂಬ ಇದೆ. ಕುಟುಂಬದಲ್ಲಿ ನಾವು ನೋಡುವಾಗ, ಕುಟುಂಬದ ವಿಷಯಕ್ಕೆ ನಾವು ಬರುವಾಗ, ಗಂಡನು ಹೆಂಡತಿಯನ್ನ ಸರ್ವಶ್ರೇಷ್ಠ ಎಂಬುದಾಗಿ ಆತನು ನೆನೆಸಬೇಕು. ಹೆಂಡತಿಯು ಗಂಡನನ್ನ ಬಹಳ ಶ್ರೇಷ್ಠ ಎಂಬುದಾಗಿ ಆಕೆಯು ಕೂಡ ನೆನೆಸಬೇಕು. ಗಂಡ ಹೆಂಡತಿಯರು ಇಬ್ಬರು ಸೇರಿಕೊಂಡು ಮಕ್ಕಳನ್ನ, ನಮ್ಮ ಮಕ್ಕಳು ಶ್ರೇಷ್ಠ ಎಂಬುದಾಗಿ ಅವರು ನೆನೆಸಬೇಕು. ಈ ಶ್ರೇಷ್ಠತೆಯನ್ನ ನಾವುಗಳು ಕುಟುಂಬಸ್ಥರಾಗಿ ನಾವು ಪಡ್ಕೊಳ್ಳಬೇಕಾದರೆ ಮೊದಲನೇದಾಗಿ ವಾಕ್ಯಾನುಸಾರವಾಗಿ ನಾನು ಜೀವಿಸಬೇಕು. ನನ್ನ ಹೆಂಡತಿಗೆ ನಾನು ವಿಧೇಯನಾಗಿ ನಾನು ಜೀವಿಸುವಾಗ, ನನ್ನ ಹೆಂಡತಿಗೆ ನಾನು ಮೆಚ್ಚುಗೆಯಾಗಿ ಜೀವಿಸುವಾಗ, ಅದು ನಾನು ಕರ್ತನಿಗೆ ಮೆಚ್ಚುಗೆಯಾಗಿ ಜೀವಿಸುವಂತ ಜೀವಿತವಾಗುತ್ತದೆ. ಯಾವ ವ್ಯಕ್ತಿ ಕರ್ತನಿಗೆ ವಿಧೇಯನಾಗಿ, ಕರ್ತನಿಗೆ ದೀನನಾಗಿ ಜೀವಿಸ್ತಾನೋ ಆ ವ್ಯಕ್ತಿ ತನ್ನ ಕುಟುಂಬಕ್ಕೂ ಕೂಡ ದೀನನಾಗಿ ಶ್ರೇಷ್ಠತೆಯಾಗಿ ಜೀವಿಸುವಂತವನಾಗಿದ್ದಾನೆ. ಯಾವ ಹೆಂಡತಿ ತನ್ನ ಗಂಡನನ್ನ ಪ್ರೀತಿಸುವಳೋ ಅವಳು ತನ್ನ ದೇವರನ್ನು ಕೂಡ ಪ್ರೀತಿಸುವಂತವಳಾಗಿದ್ದಾಳೆ. ಮೊದಲನೇದಾಗಿ ಆಕೆ ದೇವ ಭಯವುಳ್ಳವಳಾಗಿದ್ದಾಗ ಆಕೆ ತನ್ನ ಗಂಡನನ್ನು ಕೂಡ ಪ್ರೀತಿಸುವಂತವಳಾಗಿದ್ದಾಳೆ. ಯಾವ ಮನೆಯ ಯಜಮಾನನು ಆತನು ದೇವರನ್ನ ಪ್ರೀತಿಸುವಂತ ವ್ಯಕ್ತಿಯಾಗಿರ್ತಾನೋ ಅವನು ತನ್ನ ಹೆಂಡತಿಯನ್ನು, ಮಕ್ಕಳನ್ನು, ಕುಟುಂಬವನ್ನು, ಸರ್ವಸ್ವವನ್ನು ಪ್ರೀತಿಸುವಂತವನಾಗಿದ್ದಾನೆ. ಆಗ ತಾನೇ ಆತನು ಬೇರೆಯವರು ನನಗಿಂತಲೂ ಶ್ರೇಷ್ಠ ಎಂಬತಕ್ಕಂಥ ಭಾವನೆ ಉಳ್ಳವನಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಸೇವಕರುಗಳು, ಸಭಾ ಸೇವಕರು, ಅವರ ಕಾರ್ಯ ಏನು? ಅವರು ಉಪದೇಶ ಮಾಡುವಂತದ್ದಾಗಿದೆ. ಅವರು ಉಪದೇಶ ಮಾಡುವಾಗ ಸಭೆಯ ಮುಂದೆ ಕುಳಿತಿರ್ತಕ್ಕಂತಹ ಅಥವಾ ಆ ಪೀಠದ ಮುಂದೆ ಕುಳಿತಿರ್ತಕ್ಕಂತಹ ಸಭಿಕರೆಲ್ಲರೂ ಕೂಡ ಅವರು ಕೂಡ ನನಗಿಂತಲೂ ಶ್ರೇಷ್ಠರು ಅಂತಕ್ಕಂಥ ಭಾವನೆ ಉಳ್ಳವನಾಗಿ ಮಾತ್ರ ಆ ಶ್ರೇಷ್ಠತೆ ಅವರಲ್ಲಿ ಬರುವಂತದ್ದಾಗಿದೆ. ಅದೇ ಪ್ರಕಾರವಾಗಿ ಸಭಾ ಹಿರಿಯರುಗಳು ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ, ಎಲ್ಲರೂ ಕೂಡ ಶ್ರೇಷ್ಠರೇ. ನಾವೆಲ್ಲರೂ ಕೂಡ ಒಂದೇ ತಾಯಿಯ, ಒಂದೇ ತಂದೆಯ ಮಕ್ಕಳಾಗಿದ್ದೇವೆ. ನಮ್ಮ ತಂದೆಯು ತಾಯಿಯು ನನ್ನ ಕರ್ತನಾದಂತಹ ದೇವರೇ ಆಗಿರುವುದರಿಂದ, ಆತನ ಮಕ್ಕಳು ನಾವೆಲ್ಲರೂ ಆಗಿರುವುದರಿಂದ ನಾವೆಲ್ಲರೂ ಒಂದೇ ಆಗಿದ್ದೇವೆ. ಕರ್ತನು ತಾನೇ ನನಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಆ ಜವಾಬ್ದಾರಿ ನನಗೆ ಸಭಾ ಸೇವಕನ ಒಂದು ಜವಾಬ್ದಾರಿ ಆಗಿದೆ, ಸಭಾ ಹಿರಿಯರ ಜವಾಬ್ದಾರಿ ಆಗಿದೆ, ಮತ್ತು ಸಭೆಯ ಸದಸ್ಯರ ಜವಾಬ್ದಾರಿ ಆಗಿದೆ. ನಾನು ನನ್ನ ಜವಾಬ್ದಾರಿಯನ್ನ ನಾನು ಒತ್ತುಕೊಂಡವನಾಗಿ ನಾನು ಜೀವಿಸಬೇಕೆಂಬ ಆಲೋಚನೆ ಉಳ್ಳವನಾಗಿ ಆತನು ದೀನತೆಯಿಂದ ನಡ್ಕೊಳ್ಬೇಕೆಂಬುದಾಗಿ ಪತ್ರಿಕೆ ನಮಗೆ ತಿಳಿಸುವಂತದ್ದಾಗಿದೆ. ಮುಂದೆ ನಾವು ನೋಡ್ತೇವೆ, ಆತನು ಹೇಳುವಾಗ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬನನ್ನು ತನಗಿಂತಲೂ ಶ್ರೇಷ್ಠನೆನಿಸಬೇಕು. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಬೇಕು. ನೋಡ್ರಿ,
ನಾವು ಯಾವಾಗಲೂ ಕೂಡ ಲೋಕದ ಪದ್ಧತಿಯ ಪ್ರಕಾರವಾಗಿ ನಾವು ಸ್ವಂತ ಹಿತವನ್ನೇ ಬಯಸುವಂತವರಾಗಿರ್ತೇವೆ. ನಾವು ಎಷ್ಟೇ ಆತ್ಮಿಕರಾದರೂ ಕೂಡ, ನಾವು ಎಷ್ಟೋ ರೀತಿಯಲ್ಲಿ ನಾವು ಆ ಮೇಲುಗೈಯನ್ನು ಸಾಧಿಸಿದ್ರು ಕೂಡ ನಾವು ಸ್ವಂತ ಹಿತವನ್ನೇ ಬಯಸುವಂತವರಾಗಿರ್ತೇವೆ. ಕುಟುಂಬದ ಯಜಮಾನನಾಗಿ ನಾವು ಗಂಡನ, ಹೆಂಡತಿಯ, ಮಕ್ಕಳ ಆ ಹಿತವನ್ನು ಬಯಸುವಂಥದ್ದು ತಪ್ಪಲ್ಲ. ಆದರೆ ಅದೇ ಮಾದರಿಯಲ್ಲಿ, ಅದೇ ಪ್ರಕಾರವಾಗಿ ನಮ್ಮ ಬೇರೆಯವರ ಹಿತವನ್ನು ಕೂಡ ನಾವು ಬಯಸುವಂತವರಾಗಿರಬೇಕು. ನನ್ನ ಮಕ್ಕಳು ಮಾತ್ರ ಚೆನ್ನಾಗಿದ್ದರೆ ಸಾಕು, ನನ್ನ ಮಕ್ಕಳು ಮಾತ್ರ ಉನ್ನತ ಸ್ಥಾನಕ್ಕೆ ಬರಬೇಕು, ಬೇರೆಯವರ ಮಕ್ಕಳು ಬರಬಾರದು ಅಂತಕ್ಕಂಥ ಆಲೋಚನೆ ನಮ್ಮಲ್ಲಿ ಬರಬಾರದು. ನಾವು ಹೇಗೆ ನಮ್ಮ ಮಕ್ಕಳ ಮೇಲೆ ಪ್ರೀತಿ ಇಟ್ಟುಕೊಳ್ಳುತ್ತೇವೋ ಅದೇ ಪ್ರೀತಿಯನ್ನ ಬೇರೆಯವರೊಟ್ಟಿಗೂ ಕೂಡ ಇಟ್ಟುಕೊಳ್ಳಬೇಕೆಂಬುದನ್ನ ಪತ್ರಿಕೆ ನಮಗೆ ತಿಳಿಸುವಂತದ್ದಾಗಿದೆ. ಅದೇ ಪ್ರಕಾರವಾಗಿ ಸಭಾ ಹಿರಿಯರುಗಳು, ಸಭೆಯಲ್ಲಿ ಬರುವಂತ ಎಷ್ಟೇ ಜನರಿದ್ದರೂ ಕೂಡ ಆ ಸಭೆಯಲ್ಲಿ ಬರುವಂತ ಎಲ್ಲರೂ ಕೂಡ ಒಂದೇ ಆಗಿದ್ದಾರೆ. ಎಲ್ಲರೂ ಕೂಡ ಒಂದೇ ಸಭೆಯವರಾಗಿದ್ದೇವೆ, ಅವರೆಲ್ಲರೂ ಕೂಡ ಒಂದೇ ಭಾವನೆ ಉಳ್ಳವರು ಅಂತಕ್ಕಂಥ ಮನಸ್ಸುಳ್ಳವರಾಗಿ ಎಲ್ಲರನ್ನ ಪ್ರೀತಿಸತಕ್ಕ ಗುಣವನ್ನ ಸಭಾಯಿಯರು ಪಡೆದುಕೊಳ್ಳಬೇಕೆಂಬುದನ್ನ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾದರೆ ಈ ದಿನಮಾನಗಳಲ್ಲಿ ಸಭೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಕಾರ್ಯ ಏನು? ಸಭೆಗಳಲ್ಲಿ ಯಾವ ಕಾರ್ಯಗಳಾಗ್ತಾ ಇದೆ, ಕುಟುಂಬಗಳಲ್ಲಿ ಯಾವ ಕಾರ್ಯಗಳಾಗ್ತದೆ ಎಂಬುದನ್ನು ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡುವಾಗ ನಾವು ನೋಡ್ತೇವೆ. ಸಭೆಗಳಲ್ಲಿ ನಾವು ಯಾವ ಯಾವ ಕಾರ್ಯಗಳನ್ನ ನಾವು ನೋಡ್ತೇವೆ ಎಂಬುದನ್ನು ನೋಡುವಾಗ ನಾವು ಆದಿಕಾಂಡಗಳ ಪುಸ್ತಕ 11ನೇ ಅಧ್ಯಾಯ 3ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಷಯವಿದೆ. ಅದು ಎಂಬುದಾಗಿ ನೋಡುವಾಗ ಭಾಷಾ ಭೇದ ಉಂಟಾಗಿರುವಂತದ್ದು ಅಲ್ಲಿ ನಾವು ನೋಡ್ತೇವೆ. ಅಲ್ಲಿರುವಂತ 11ನೇ ಅಧ್ಯಾಯ 3ನೇ ವಚನಕ್ಕೆ ನಾವು ಬರುವಾಗ ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಎಂಬುದಾಗಿ ಎಲ್ಲರೂ ಬಯಸಿದರು. ಯಾರು ಅವರು? ನಾವು ನೋಡ್ತೇವೆ, ದೇವರು ತಾನೇ ಆದಿಕಾಂಡದಲ್ಲಿ ಆದಾಮನನ್ನ ಉಂಟು ಮಾಡಿ ಆದಾಮನ ಮೂಲಕವಾಗಿ ಜನಾಂಗವನ್ನು ಉಂಟು ಮಾಡಿದನು. ಎಲ್ಲರಿಗೂ ಒಂದೇ ಭಾಷೆ ಇತ್ತು, ಎಲ್ಲರೂ ಕೂಡ ಒಂದೇ ಜನಾಂಗವಾಗಿದ್ದರು. ಹೀಗಿರುವಾಗ ಆ ಜನಾಂಗದವರೆಲ್ಲರೂ ಸೇರಿ ಅವರೇನ್ ಮಾಡ್ತಾರೆ, ಈಗ ಒಂದು ಮೈದಾನದ ಪ್ರದೇಶಕ್ಕೆ ಬಂದಾಗ ಅವರು ದೇವರ ಕೋರಿಕೆಯನ್ನ ಪಡಕೊಳ್ಳದೆ, ದೇವರ ಚಿತ್ತ ಏನೆಂಬುದನ್ನ ಅರ್ಥ ಮಾಡಿಕೊಳ್ಳದೆ ಅವರು ಮಾಡಿದಂತ ಕಾರ್ಯ ಏನು? ಬನ್ನಿರಿ, ನಾವೆಲ್ಲರೂ ಕೂಡ ಸುಟ್ಟ ಇಟ್ಟಿಗೆಯಿಂದ ಒಂದು ದೊಡ್ಡ ಪಟ್ಟಣವನ್ನು ನಾವು ಕಟ್ಟೋಣ. ಆ ಪಟ್ಟಣವನ್ನ ಒಂದು ಗೋಪುರವನ್ನು ನಾವು ಕಟ್ಟೋಣ. ಆ ಗೋಪುರವು ಆಕಾಶವನ್ನ ನಿಲುಕುವಷ್ಟರ ಮಟ್ಟಿಗೆ ಇರಬೇಕು. ಈ ರೀತಿಯಾಗಿ ನಾವು ಕಟ್ಟುವಾಗ ಇಡೀ ವಿಶ್ವದಲ್ಲಿಯೇ, ಇಡೀ ಭೂಮಿಯ ಮೇಲೆ ನಮ್ಮ ಹೆಸರುಗಳು ಅಮರವಾಗಿ ಉಳಿಯುತ್ತದೆ ಎಂಬುದಾಗಿ ಅವರು ಆಲೋಚನೆ ಮಾಡಿದರು. ನನ್ನ ಪ್ರಿಯ ದೇವ ಜನರೇ, ಇದೆಲ್ಲವೂ ಕೂಡ ನಮ್ಗೆ ಗೊತ್ತಿರ್ತಕ್ಕಂಥ ಒಂದು ವಿಷಯವಾಗಿದೆ. ಹೀಗಿರುವಾಗ ಕರ್ತನಾದಂತ ಯೆಹೋವನು ಇಳಿದು ಬಂದು ಅವರು ಮಾಡ್ತಾ ಇದ್ದಂತ ಕಾರ್ಯವನ್ನ ನೋಡಿ, ಅಯ್ಯೋ, ಇವರು ನನ್ನ ಮನುಷ್ಯರು, ಇವರು ಈಗಲೇ ಇಂಥ ಒಂದು ದೊಡ್ಡ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಮುಂದೆ ಯಾವ ಕಾರ್ಯವನ್ನ ಮಾಡಲಿಕ್ಕೂ ಇವರು ನಾಚುವುದಿಲ್ಲ ಎಂಬುದಾಗಿ ನೆರೆಸಿ ಅವರ ಭಾಷೆಯನ್ನ ತಾರುಮಾರು ಮಾಡಿದನು. ಅದೇ ಪ್ರಕಾರವಾಗಿ ಸಭೆಗಳು ಈ ದಿನದಲ್ಲಿ ಯಾಕೆ ಕಟ್ಟಲ್ಪಡ್ತಾ ಇಲ್ಲ? ನನ್ನ ಪ್ರಿಯ ದೇವ ಜನರೇ, ನಾವು ಸ್ವಲ್ಪ ಹೊತ್ತು ಇದು ಕಾರವಾದಂತ ಒಂದು ವಿಷಯ ಆಗಿರ್ಬೋದು, ಆದರೂ ಕೂಡ ಇದು ಸತ್ಯವಾಗಿದೆ. ಈ ದಿನಗಳು ನೋಡುವಾಗ ಮೈನ್ ಸ್ಟ್ರೀಮ್ ಚರ್ಚ್ ಅಂತ ನಾವು ಯಾವುದನ್ನ ನಾವು ಕರಿತೇವೋ ಅದನ್ನ ನಾವು ನೋಡುವಾಗ ಆ ಮೈನ್ ಸ್ಟ್ರೀಮ್ ಚರ್ಚ್ ಅಲ್ಲಿ ಅಥವಾ ಪ್ರಧಾನವಾಗಿರ್ತಕ್ಕಂಥ ಒಂದು ಸಭೆಗಳಲ್ಲಿ ಮೊದಲು ಎಷ್ಟು ಜನರಿದ್ರೋ ಅಷ್ಟೇ ಜನರು ನಾವಿದ್ದೀವಿ. ಯಾಕೆ ಎಂಬುದಾಗಿ ನೋಡುವಾಗ ನಾವು ಯಾರು ಕೂಡ ಬೇರೆ ಆತ್ಮಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದ್ರಿಂದ ನಮ್ಮ ಸಭೆಗಳು ಹೆಚ್ಚುತ್ತಾ ಇಲ್ಲ. ಇಷ್ಟು ವರ್ಷಗಳಲ್ಲಿ ನಮ್ಮ ಸಭೆಗಳಲ್ಲಿ ನಾವು ಯಾರ್ಯಾರು ಇದ್ವೋ ನಾವೇ ಇದ್ದೇವೆ, ಬೇರೆಯವರು ಯಾರು ಕೂಡ ಸಭೆಗೆ ಬರ್ತಾ ಇಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಸಭಾ ಹಿರಿಯರುಗಳು ಉತ್ತಮವಾದ ರೀತಿಯಲ್ಲಿ ಸಭೆಯ ಒಂದು ಕಾರ್ಯಗಳನ್ನು ನಿರ್ವಹಿಸ್ತಾ ಇಲ್ಲ. ಅವರು ಸಭೆಯ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅಷ್ಟೇ, ಆದರೆ ಸಭೆಗೋಸ್ಕರ ಯಾವಾಗಲೂ ಅವರು ಚಿಂತೆ ಮಾಡ್ತಾ ಇಲ್ಲ. ಆತ್ಮಗಳ ವಿಷಯದಲ್ಲಿ ಅವರು ಚಿಂತೆ ಮಾಡ್ತಾ ಇಲ್ಲ. ಇರುವಂತಹ ಆತ್ಮಗಳಲ್ಲೇ ಎಷ್ಟೋ ಜನರು ಕಳೆದುಕೊಳ್ಳುವಂತ ವಿಷಯವನ್ನು ನೋಡುವಂತವರಾಗಿದ್ದೇವೆ. ಎಷ್ಟೋ ಸಭೆಗಳಲ್ಲಿ ಇರುವಂತಹ ಜನರು ಒಡೆದುಕೊಂಡು ಹೋಗಿ ಬೇರೆ ಸಭೆಗಳನ್ನ ಕಟ್ಟಿದ್ದಾರೆ.
ನಮ್ಮ ಸಭೆಗಳಲ್ಲಿ ಎಷ್ಟು ಜನರಿದ್ದಾರೆ? 40, 60, 80, 100, 200 ಜನರಿದ್ರೆ ಅದು ಹೆಚ್ಚು. ನನ್ನ ಪ್ರಿಯ ದೇವ ಜನರೇ, ಯಾಕೆ ಈ ದಿನಗಳಲ್ಲಿ ಸಭೆಗಳು ಒಡೆದು ಹೋಗ್ತಾ ಇದೆ? ಯಾಕೆ ಈ ದಿನಗಳಲ್ಲಿ ಸಭೆಗಳು ಚೆದರಿ ಹೋಗ್ತದೆ ಎಂಬುದಾಗಿ ಹೇಳುವಾಗ, ಸಭೆಯಲ್ಲಿರುವಂತಹ ಸಭಾ ಪಾಲಕರುಗಳು, ಅವರು ಸಭಾ ಹಿರಿಯರು ಏನ್ ಮಾಡ್ತಾ ಇದ್ದಾರೆ? ದೊಡ್ಡ ದೊಡ್ಡ ಹೆಸರುಗಳನ್ನ ಪಡಿಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ನನ್ನ ಸಭೆ ದೊಡ್ಡ ಸಭೆ ಆಗಿದೆ, ನನ್ನ ಸಭೆಯಲ್ಲಿ ಇಂತಿಂತ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ, ಈ ರೀತಿಯಾಗಿ ತೋರಿಸ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಹೊರತು ದೀನತೆಯಿಂದ ಕರ್ತನ ಸೇವೆಯನ್ನು ಮಾಡುವಂತವರಾಗಿ ನಾವು ಬೇರೆಯವರನ್ನು ಕೂಡ ನನ್ನಂತೆ ಪ್ರೀತಿಸ್ತೇನೆ, ಬೇರೆಯವರು ನನಗಿಂತಲೂ ಕೂಡ ಶ್ರೇಷ್ಠರಾಗಿರತಕ್ಕಂಥ ಭಾವನೆಯನ್ನ ಬಿಟ್ಟವರಾಗಿ ಜೀವಿಸ್ತಾ ಇರೋದ್ರಿಂದ ಈ ದಿನಗಳಲ್ಲಿ ಸಭೆಗಳು ಕಟ್ಟಲ್ಪಡ್ತಾ ಇಲ್ಲ. ಸಭೆಗಳು ಬಾಬೇಲ್ ಗೋಪುರದ ರೀತಿಯಲ್ಲಿ ತಾರುಮಾರನಾಗ್ತಾ ಇವೆ. ಹಾಗಾದರೆ ಈ ಒಂದು ಬಾಬೇಲ್ ಗೋಪುರವು ತಾರುಮಾರನಾಗಬೇಕಾದ್ರೆ ಕಾರಣ ಏನು? ಕಾರಣ ಏನು ಎಂಬುದಾಗಿ ನೋಡುವಾಗ ನಾವು ಆದಿಕಾಂಡಗಳ ಪುಸ್ತಕ 1ನೇ ಅಧ್ಯಾಯ 28ನೇ ವಚನಕ್ಕೆ ಬರುವಾಗ ನಮಗೆ ಉತ್ತರ ಸಿಗ್ತದೆ. ದೇವರು ಮನುಷ್ಯನನ್ನ ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿ ಆತನಿಗೆ ಜೀವ ಶ್ವಾಸವನ್ನ ಕೊಟ್ಟು ಆತನಿಗೆ ಹೇಳುವಂತ ಮಾತನ್ನು, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ದೇವರ ಆಜ್ಞೆ ಇದಾಗಿದೆ. ಅದೇ ರೀತಿಯಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಈ ಲೋಕವನ್ನು ಬಿಟ್ಟು ಹೋಗುವಾಗ ನಾವು ಅದರ ಸುವಾರ್ತೆಗಳಲ್ಲಿ ಕೊನೆಯ ಅಧ್ಯಾಯಗಳನ್ನ ಓದ್ತೇವೆ. ನೀವು ಜಗತ್ತಿನ ಕಟ್ಟಕಡೆಗೆ ಹೋಗಿ ಸುವಾರ್ತೆಯನ್ನ ಸಾರಿರಿ, ನಂಬಿದವರಿಗೆ ದೀಕ್ಷಾ ಸ್ನಾನವನ್ನ ಮಾಡಿಸಿರಿ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನ ಮಾಡಿಸಿರಿ ಎಂಬುದಾಗಿ ನನ್ನ ದೇವರು ತಾನೇ ಆಜ್ಞೆಯನ್ನ ಕೊಟ್ಟಿದ್ದಾನೆ. ಮತ್ತು ಆತನು ಕೊಟ್ಟಂತ ಹೊಸ ಆಜ್ಞೆ ಏನು? ನಾನು ನಿಮಗೆ ಕೊಡುವಂತ ಹೊಸ ಆಜ್ಞೆ ಏನಪ್ಪಂದ್ರೆ, ನೀವು ಒಬ್ಬರಿಗೊಬ್ಬರು ಪ್ರೀತಿಸಬೇಕೆಂಬುದೇ ಹೊಸ ಆಜ್ಞೆ ಆಗಿದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ನನ್ನ ಪ್ರಿಯ ದೇವ ಜನರೇ, ದೇವರ ಉದ್ದೇಶ ಏನಾಗಿತ್ತು? ನಾವು ಈ ಲೋಕದಲ್ಲಿ ನಾವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿ ಈ ಲೋಕದಲ್ಲಿ ತುಂಬಿಕೊಳ್ಳಬೇಕೆಂಬುದು ದೇವರ ಆಲೋಚನೆ ಆಗಿತ್ತು. ಆದರೆ ಇವರು ಆ ಆಲೋಚನೆಗೆ ವಿರುದ್ಧವಾಗಿ ನಾವು ಒಂದೇ ಕಡೆ ನೆಲೆಯಾಗಿ ನಿಂತು ಒಂದು ದೊಡ್ಡ ಗೋಪುರವನ್ನು ಕಟ್ಟಿ ನಾವೆಲ್ಲರೂ ಒಂದೇ ಕಡೆ ವಾಸ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿದರ ನಿಮಿತ್ತವಾಗಿ ಬಾಬೇಲ್ ಗೋಪುರವು ತಾರುಮಾರನಾಗಿ ಅದು ಅರ್ಧಕ್ಕೆ ನಿಂತು ಹೋಯಿತು. ಹೀಗಿರುವಾಗ ನನ್ನ ಪ್ರಿಯ ದೇವ ಜನರೇ, ನಾವು ಸ್ವಲ್ಪ ಹೊತ್ತು ಯೋಚನೆ ಮಾಡೋಣ. ನಮ್ಮ ಸಭೆಗಳ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ಸಭೆಗಳ ಬಗ್ಗೆ ಯೋಚನೆ ಮಾಡೋದು ಮಾತ್ರವಲ್ಲ, ನಮ್ಮ ಕುಟುಂಬಗಳ ಬಗ್ಗೆ ಯೋಚನೆ ಮಾಡೋಣ. ಕುಟುಂಬಗಳಲ್ಲಿ ಕಲಹ, ಕುಟುಂಬಗಳಲ್ಲಿ ತಾರುಮಾರು, ಸಭೆಗಳಲ್ಲಿ ತಾರುಮಾರು, ನಾವು ಕೆಲಸ ಮಾಡುವಂತ ಸಮಯಗಳಲ್ಲಿ ನಮ್ಮ ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ತಾರುಮಾರನಾಗ್ತಾ ಇದೆ. ಯಾಕೆ ಎಂಬುದಾಗಿ ಹೇಳುವಾಗ ನಾವು ದೇವರ ಚಿತ್ತ ಏನೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಕಣ್ಣೀರಿಡ್ತಾ ಇದ್ದೇವೆ, ಮೊಣಕಾಲೂರ್ತಾ ಇದ್ದೇವೆ. ಹೀಗಿದ್ದಾಗಿಯೂ ಕೂಡ ಎಷ್ಟೋ ಸಾರಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸುವಂತದ್ದು ಇದಕ್ಕೆ ಕಾರಣ ಎಂಬುದನ್ನು ನಾವು ತಿಳ್ಕೊಳ್ಳಬೇಕಾಗಿದೆ. ಪ್ರಿಯರೇ, ನಮ್ಮ ಕುಟುಂಬಗಳಲ್ಲಿ ನಾವು ಒಬ್ಬರಿಗೊಬ್ಬರು, ನಾವು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ನಾವೆಲ್ಲರೂ ಕೂಡ ಎಷ್ಟು ದಿನ ನಾವು ಮೊಣಕಾಲೂರಿ ನಾವು ಬೇರೆಯವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇವೆ, ಸಭಾ ಪಾಲಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಎಷ್ಟು ದಿನ ನಾವು ಕುಟುಂಬ ಸಹಿತವಾಗಿ ಮೊಣಕಾಲೂರಿ ಕಣ್ಣೀರಿಟ್ಟು ಸಭಾ ಹಿರಿಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಕಷ್ಟಗಳಲ್ಲಿ ಸಂಕಟಗಳಲ್ಲಿ ಬಳಲ್ತಾ ಇರ್ತಕ್ಕಂತಹ ಎಷ್ಟು ಜನರಿಗೆ ನಾವು ಅದ್ರ ಬದಲು ನಾವು ವಾಕ್ಯವನ್ನು ನಾವು ತಿಳ್ಕೊಂಡು ವಾಕ್ಯವನ್ನೇ ನಾವು ತಾರುಮಾರು ಮಾಡ್ಲಿಕ್ಕೆ ನಾವು ಎಷ್ಟೋ ಸಾರಿ ನಾವು ಪ್ರಯತ್ನ ಮಾಡುವಂತವರಾಗಿದ್ದೇವೆ. ಅನೇಕ ಗೊಂದಲಗಳು ಆಗ್ತೇವೆ. ನಾವು ಇನ್ನೇನು ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ, ಗೊಂದಲಗಳು ಉಂಟಾಗ್ತದೆ. ಕೆಲವರು ಕ್ರಿಸ್ಮಸ್ ಹಬ್ಬ ಮಾಡ್ಬೇಕು ಅಂತಾರೆ, ಕೆಲವರು ಕ್ರಿಸ್ಮಸ್ ಹಬ್ಬ ಮಾಡಬೇಡ್ರಿ ಅಂತ ಹೇಳ್ತಾರೆ. ಇದು ನಮ್ಮ ವಿಷಯ ಪ್ರಸ್ತಾಪ ಅಲ್ಲ, ಆದ್ರೆ ನಮ್ಗೆ ಇದ್ಯಾವುದು ಕೂಡ ಮುಖ್ಯವಲ್ಲ. ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಕರ್ತನೊಟ್ಟಿಗೆ ನಾವು ಎಷ್ಟರ ಮಟ್ಟಿಗೆ ನಾವು ಸಂಬಂಧವನ್ನು ಇಟ್ಕೊಂಡು ನಾವು ಜೀವಿಸ್ತಾ ಇದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯವಾಗಿದೆ. ಲೋಕದ ಯಾವ ಸಂಗತಿಗಳು ಮುಖ್ಯವಲ್ಲ. ಹೀಗಿರುವಾಗ ಸಭಾ ನಾಯಕರಾಗಿರ್ತಕ್ಕಂಥ, ಸಭಾ ಹಿರಿಯರಾಗಿರ್ತಕ್ಕಂಥ
ಸಭಾ ಹಿರಿಯರು ಎಷ್ಟು ಜನರು ಕಣ್ಣೀರಿಟ್ಟು ಮುಂಜಾನೆ ಮುಬ್ಬಿರುವಾಗಲೇ 5 ಗಂಟೆಗೆ ಎದ್ದು ಭಾರವಾದ ಹೃದಯ ಉಳ್ಳವರಾಗಿ ಸಭೆಗೋಸ್ಕರ, ಸಭೆಯಲ್ಲಿ ಬರ್ತಾ ಇರ್ತಕ್ಕಂತಹ ಅನಾಥರಿಗೋಸ್ಕರ, ದಿಕ್ಕಿದವರಿಗೋಸ್ಕರ, ಭಿಕ್ಷುಕರಿಗೋಸ್ಕರ, ಕಷ್ಟಪಡುವವರಿಗೋಸ್ಕರ, ದುಃಖಿತರಿಗೋಸ್ಕರ, ಶೋಷಿತರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಒಂದು ವೇಳೆ ಸಭಾ ಹಿರಿಯರಾಗಿದ್ದುಕೊಂಡು ಇಂತಹ ಪ್ರಾರ್ಥನೆಯನ್ನು ಮಾಡುವುದಾದರೆ ದೇವರು ತಾನೇ ನಿಮ್ಮನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡುವಂತವನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ಪೌಲನ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಕುಟುಂಬಸ್ಥರಾಗಿರ್ತಕ್ಕಂಥ ಸಭೆಯಲ್ಲಿರ್ತಕ್ಕಂಥ ಸಭಾ ಜನರು, ಅಂದ್ರೆ ಆ ಸಭೆಯಲ್ಲಿರ್ತಕ್ಕಂಥ ಎಲ್ಲಾ ಸಭಾ ಜನರಿಗೂ ಕುಟುಂಬವಿದೆ. ಕುಟುಂಬದಲ್ಲಿ ನೀವು ಸಂತೋಷವುಳ್ಳವರಾಗಿರ್ಬೇಕು. ಕುಟುಂಬದಲ್ಲಿ ನೀವು ಸಂತೋಷವುಳ್ಳವರಾಗಿರ್ಬೇಕಾದ್ರೆ ನೀವು ದೇವರ ವಾಕ್ಯಾನುಸಾರವಾಗಿ ಜೀವಿಸಬೇಕು. ಅದೇ ರೀತಿಯಾಗಿ ನೀವು ಸಭೆಗೆ ಬರುವಂತವರಾಗಿದ್ದೀರಿ. ನಿಮ್ಮನ್ನ ಕಾಯಲಿಕ್ಕೆ ಸಭಾ ಹಿರಿಯರನ್ನು ನಾನು ನೇಮಕ ಮಾಡಿದ್ದೇನೆ. ನಿಮ್ಮ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ದುಃಖಗಳಲ್ಲಿ ಅವರು ಭಾಗಿಯಾಗಬೇಕು. ಅವರು ಭಾರವಾದಂತ ಹೃದಯವುಳ್ಳವರಾಗಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವರು ನಿಮ್ಮ ಹಿತಕ್ಕೋಸ್ಕರ ಯಾವಾಗಲೂ ಅವರು ತಮ್ಮ ಹಿತವನ್ನ ಬದಿಗಿಟ್ಟು ನಿಮಗೋಸ್ಕರವೇ ಅವರು ಪ್ರಾರ್ಥನೆ ಮಾಡಬೇಕೆಂಬುದನ್ನ ಸತ್ಯವೇದದ ಮುಖಾಂತರವಾಗಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ನಮಗೆ ಪೌಲನು ತಿಳಿಸುವಂತವನಾಗಿದ್ದಾನೆ. ಅದೇ ಪ್ರಕಾರವಾಗಿ ಸಭಾ ಪಾಲಕರಾಗಿರ್ತಕ್ಕಂತಹ ಅಥವಾ ಸಭಾ ಸೇವಕರಾಗಿರ್ತಕ್ಕಂತಹ ಬೋಧಕರುಗಳು ಬೋಧನೆ ಮಾಡುವಾಗ ಬೇಕಾದಂತಹ ಎಲ್ಲಾ ರೀತಿಯ ಜ್ಞಾನವನ್ನ, ವಿವೇಕವನ್ನ ಕೊಟ್ಟು ನಮ್ಮ ಸಭೆಯನ್ನು ನಡೆಸುವುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಮಾತನಾಡಬೇಕು, ಪ್ರಾರ್ಥನಾ ಪೂರ್ವಕವಾಗಿ ಬೋಧನೆ ಮಾಡಬೇಕೆಂಬುದನ್ನ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ಆದ್ರೆ ನಾವು ಮಾಡುವಂತಹ ಕಾರ್ಯ ಹಿತಕ್ಕೋಸ್ಕರ ನಾವು ಬದುಕುವಂತವರಾಗಿದ್ದೇವೆ. ನಾವು ನಮ್ಮ ಸ್ವಂತ ಹಿತವನ್ನೇ ನಾವು ಬಯಸುವಂತವರಾಗಿದ್ದೇವೆ. ನಾವು ನೋಡ್ತೇವೆ, ಯಾಜಕ ಅವರು ತುಂಬಿದ ಹೃದಯವುಳ್ಳವರಾಗಿ, ಭಾರವಾದ ಹೃದಯವುಳ್ಳವರಾಗಿ ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯ ಮೂಲಕವಾಗಿ ದೇವರೇ ತಾನೇ ಅವರನ್ನ ನಡೆಸುವಂತವನಾಗಿದ್ದಾನೆ. ನಾವು ಮತ್ತೊಂದು ವಿಷಯಕ್ಕೆ ನಾವು ಬರುವಾಗ ಇಲ್ಲಿ ನಾವು ನೋಡ್ತೇವೆ, ಮೋಶೆಯನ್ನ ಕುರಿತು ನಾನು ನಿಮಗೆ ಈ ದಿನ ಆತನ ದೀನತೆಯನ್ನು ನಾನು ನಿಮಗೆ ತಿಳಿಸುವಂತವನಾಗಿದ್ದೇನೆ. ನಾವು ಆ ಮೋಶೆಯ ದೀನತೆಯ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಅರಣ್ಯಕಾಂಡಗಳ ಪುಸ್ತಕ ನಂಬರ್ಸ್ ಚಾಪ್ಟರ್ 12, ಅರಣ್ಯಕಾಂಡಗಳ ಪುಸ್ತಕ 12ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಮೋಶೆಯ ಕುರಿತು ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ, ಮೋಶೆ ಆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡನು. ಅದರ ನಿಮಿತ್ತ ಮಿರ್ಯಾಮಳು, ಆರೋನರು ಅವನಿಗೆ ವಿರೋಧವಾಗಿ ಮಾತನಾಡುವವರಾದರು. ನೋಡಿ, ನೋಡ್ತೇವೆ ನಾವು, ಮೋಶೆ, ಆರೋನ ಮತ್ತು ಮಿರ್ಯಾಮಳು ಮೂವರು ಕೂಡ ಸಹೋದರಿಯರಾಗಿದ್ದಾರೆ. ಮಿರ್ಯಾಮಳಾದರೂ ಮೋಶೆಗೆ ಜೀವವನ್ನೇ ಕೊಟ್ಟಂತವಳಾಗಿದ್ದಳು. ಯಾಕೆ ಎಂಬುದಾಗಿ ನೋಡುವಾಗ ನಮ್ಗೆಲ್ಲ ಗೊತ್ತಿದೆ, ಆ ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ಆ ರಾಳವನ್ನ ಮೆತ್ತಿದಂತಹ ಆ ಒಂದು ಆಪು ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಆ ನೈಲ್ ನದಿಯಲ್ಲಿ ಬಿಟ್ಟವಳು ಅವಳೇ ಆಗಿದ್ದಳು. ಜೊತೆಗೆ ಆ ಒಂದು ಕೂಸಿಗೆ ಬೇಕಾದಂತಹ ಆ ಒಂದು ಸೇವಕಳನ್ನ ಅಂತ ಸ್ವಂತ ತಾಯಿಯನ್ನೇ ಕರ್ಕೊಂಡೋಗಿ ಬಿಟ್ಟವಳು ಕೂಡ ಅವಳೇ ಆಗಿದ್ದಳು. ಅಂದ್ರೇನು? ಮೋಶೆಗೆ ಮರು ಜೀವವನ್ನ ಕೊಟ್ಟಂತವಳು ಯಾರು? ಮಿರ್ಯಾಮಳು, ಮೋಶೆಯ ಅಕ್ಕ. ಮೋಶೆಯ ಆ ಒಂದು ಶ್ರೇಷ್ಠತೆಯನ್ನ ಕುರಿತು ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಮೋಶೆಯ ಆ ಒಂದು ಪ್ರಬುದ್ಧತೆಯನ್ನ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ನೋಡ್ರಿ, ಆರೋನ ಮತ್ತು ಮೋಶೆ ಇಬ್ರು ಕೂಡ ಸ್ವಂತ ಅಣ್ಣ ತಮ್ಮಿದ್ದರು. ಆರೋನನು ಮೋಶೆಯ ಅಣ್ಣನಾಗಿದ್ದ. ಹೀಗಿರುವಾಗ ಆ ಮೋಶೆಯ ಕುರಿತು ಅವರಿಗೆ ಅಸೂಯೆ ಉಂಟಾಗಿದೆ. ಮಿರ್ಯಾಮಳು ಮತ್ತು ಆರೋನರು ಮಾತಾಡ್ತಾ ಇದ್ದಾರೆ. ಅದೇನು ಮೋಶೆಯ ಮುಖಾಂತರವಾಗಿ ಯೆಹೋವನು ಮಾತಾಡ್ತಾ ಇದ್ದಾನೋ, ನಮ್ಮ ಮುಖಾಂತರವಾಗಿ ಮಾತಾಡ್ಲಿಲ್ವೋ? ನೋಡ್ರಿ, ಇಲ್ಲಿ ನಾವು ನೋಡುವಾಗ ಮೋಶೆಗೆ ಎಷ್ಟು ಸ್ಥಾನಮಾನವನ್ನ ಕೊಟ್ಟಿದ್ದಾರೋ ಅಷ್ಟೇ ಸ್ಥಾನಮಾನವನ್ನ ಮಿರ್ಯಾಮಳಿಗೂ ಕೂಡ ಕೊಟ್ಟಿದ್ದಾರೆ. ಅಂದ್ರೇನು? ಆಕೆಯು ಕೂಡ ಪ್ರವಾದಿನಿ ಆಗಿದ್ದಳು. ಆಕೆಯು ಕೂಡ ಪ್ರವಾದನೆಯನ್ನು ನುಡಿತಾ ಇದ್ದಳು. ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಆರೋನನಿಗೆ ಒಂದು ಹಿರಿಯ ಸ್ಥಾನವನ್ನ, ಯಾಜಕರ ಸ್ಥಾನವನ್ನ ಕೊಟ್ಟಿದ್ದಾನೆ.
ಅಂದ್ರೇನು? ಮೋಶೆ ಕೇವಲ ಶರೀರವಾಗಿದ್ದರೆ ಆರೋನನು ಅವನಿಗೆ ಬಾಯಾಗಿದ್ದಾನೆ. ಈ ಒಂದು ಕಾರ್ಯವನ್ನ ಮಿರ್ಯಾಮಳು ಮತ್ತು ಆರೋನ ಇಬ್ರು ಕೂಡ ಅತ್ಯಲ್ಪ ಎಂಬುದಾಗಿ ಅವರು ನೆನೆಸಿದ್ರು. ನನ್ನ ಪ್ರಿಯ ದೇವ ಜನರೇ, ಇದನ್ನು ನಾವು ಸಭೆಗಳಲ್ಲಿ ನಾವು ಆಲೋಚನೆ ಮಾಡುವಾಗ ಎಷ್ಟೋ ಜನರಿಗೆ ಆ ಸಭೆಯಲ್ಲಿರ್ತಕ್ಕಂಥ ಹಿರಿಯರು ಮಾಡುವಂತ ಕಾರ್ಯಗಳ ನಿಮಿತ್ತವಾಗಿ ಅಸೂಯೆ ಇರ್ತದೆ. ಒಂದು ವೇಳೆ ಆ ಸಭಾ ಹಿರಿಯರು ಉತ್ತಮವಾದ ಕಾರ್ಯಗಳನ್ನ ಮಾಡುವಾಗ ಅವರ ವಿರುದ್ಧವೇ ಎತ್ತುಗಟ್ಟುವಂತಹ ಅನೇಕ ಸಂಚು ನಡೆಸುವಂತಹ ಕಾರ್ಯಗಳು ನಡೀತವೆ. ಅಷ್ಟೇ ಏಕೆ ಪ್ರಿಯರೇ, ಮನೆಗಳಲ್ಲಿ ಕೂಡ ಎಷ್ಟೋ ವಿಷಯಗಳಲ್ಲಿ ಹೆಂಡತಿಯು ಬುದ್ಧಿವಂತರಾಗಿರುವಾಗ ಗಂಡನೇ ಅವಳನ್ನ ದ್ವೇಷ ಮಾಡುವಂತ ಒಂದು ವಿಷಯ, ಗಂಡನು ಬಹಳ ಉತ್ತಮವಾದಂತ ರೀತಿಯಲ್ಲಿ ನಡೆದುಕೊಳ್ಳುವಾಗ, ಗಂಡನನ್ನ ಕುರಿತು ಎಲ್ಲರೂ ಮೆಚ್ಚುಗೆ ಮಾತನಾಡುವಾಗ ಹೆಂಡತಿಯು ಕೂಡ ಗಂಡನ ವಿರುದ್ಧವಾಗಿ ಮಾತನಾಡುವಂತಹ ಎಷ್ಟೋ ವಿಷಯಗಳನ್ನು ನೋಡುವಂತವರಾಗಿದ್ದೇವೆ. ನಾವು ನೋಡ್ತಾ ಇದ್ದೇವೆ. ಮೋಶೆಯ ಕುರಿತು ನೋಡುವಾಗ, ಮೋಶೆಯ ಕುರಿತು ಆತನ ಅಕ್ಕನಾಗಿರ್ತಕ್ಕಂತಹ ಮಿರ್ಯಾಮಳು ಮತ್ತು ಆರೋನನು ಮೋಶೆಯ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಹೇಗೆ ವಿರುದ್ಧ ಮಾತಾಡ್ತಿದ್ದಾರೆ? ಮೋಶೆಯ ಮುಖಾಂತರವಾಗಿ ದೇವರು ಮಾತನಾಡಿದನೋ, ನಮ್ಮ ಮುಖಾಂತರ ಒಂದು ಮಾತನಾಡಿಲ್ವೋ ಎಂಬುದಾಗಿ ಹೊಟ್ಟೆ ಕಿಚ್ಚಿನ ಮಾತುಗಳನ್ನು ಆಡುವಾಗ, ಪ್ರಿಯ ದೇವ ಜನರೇ, ಮೋಶೆ ಸಾತ್ವಿಕನು, ದೇವರಿಗೆ ಅತಿ ಸಮೀಪಸ್ಥನು ಆಗಿರುವುದರಿಂದ ದೇವರ ನ್ಯಾಯವನ್ನು ತೀರಿಸ್ತಾ ಇದ್ದಾನೆ. ಇಲ್ಲಿ ಸಭಾ ಹಿರಿಯರುಗಳು ಕೂಡ ಅವರ ವಿರುದ್ಧವಾಗಿ ಮಾತನಾಡುವವರ ಕುರಿತು, ಅವರ ವಿರುದ್ಧವಾಗಿ ಪಿತೂರಿ ಮಾಡುವವರ ಕುರಿತು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ ಅವರ ಕುರಿತು ದೇವರೇ ಅವರಿಗೆ ತೀರ್ಪನ್ನು ಕೊಡುವಂತವನಾಗಿದ್ದಾನೆ. ನೋಡ್ರಿ, ನಾವಿಲ್ಲಿ ನೋಡ್ತೇವೆ, ದೇವರು ತಾನೇ ಕೋಪಗೊಂಡವನಾಗಿ ನನ್ನ ಮೋಶೆಯ ವಿರುದ್ಧವಾಗಿ ನೀವು ಈ ರೀತಿಯಾಗಿ ಮಾತನಾಡಬಾರದಾಗಿತ್ತು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ನೋಡ್ರಿ, ಅಲ್ಲಿ 12ನೇ ಅರಣ್ಯಕಾಂಡಗಳ ಪುಸ್ತಕ 12ನೇ ಅಧ್ಯಾಯ 7ನೇ ವಚನಕ್ಕೆ ಬರುವಾಗ ದೇವರು ತಾನು ಎಂತ ಸುಂದರವಾಗಿ ಮೋಶೆಯ ಕುರಿತು ಸಾಕ್ಷಿಯನ್ನ ಕೊಡುವಂತವನಾಗಿದ್ದಾನೆ. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು, ಅವನ ಸಂಗಡ ನಾನು ಗೂಢಾರ್ಥವಾಗಿ ಅಲ್ಲ ಪ್ರತ್ಯೇಕದಲ್ಲಿ ಸ್ಪಷ್ಟವಾಗಿ ಮಾತನಾಡುವೆನು ಅಂದನು. ಯೆಹೋವನ ಸ್ವರೂಪವನ್ನು ದೃಷ್ಟಿಸುವವನು. ಈಗಿನದಾಗಿ ನೀವು ನನ್ನ ಸೇವಕರಾದ ಮೋಶೆಯ ವಿರೋಧವಾಗಿ ಮಾತನಾಡುವುದಕ್ಕೆ ಭಯಪಡಬೇಕಾಗಿತ್ತು. ಎಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಕ್ಷಿ. ಆಕೆಯ ಅಕ್ಕನಾಗಿರ್ತಕ್ಕಂತಹ ಆತನ ಅಕ್ಕನಾಗಿರ್ತಕ್ಕಂತಹ ಮಿರ್ಯಾಮಳು ಮತ್ತು ಆರೋನರು ಇಬ್ಬರು ಕೂಡ ಮೋಶೆಯ ವಿರುದ್ಧವಾಗಿ ಮಾತನಾಡುವಾಗ ದೇವರೇ ತಾನೇ ಅವರೊಟ್ಟಿಗೆ ನೀವು ನನ್ನ ಸೇವಕರಾಗಿರ್ತಕ್ಕಂಥ ಮೋಶೆಯ ಬಗ್ಗೆ ಮಾತನಾಡುವುದಕ್ಕೆ ಭಯಪಡಬೇಕಾಗಿತ್ತು, ನನ್ನ ಮೋಶೆ ಅಂತವನಲ್ಲ ಎಂಬುದಾಗಿ ದೇವರು ತಾನೇ ಸಾಕ್ಷಿ ಕೊಡ್ತಾ ಇದ್ದಾನೆ. ಮುಂದೆ ನೋಡುವಾಗ ಆಹಾ, ಆರೋನನು ಆಕೆಯನ್ನು ದೃಷ್ಟಿಸಿ ನೋಡುವಾಗ ತೊನ್ನು ಅತಿಥಿ ಎಂಬುದನ್ನು ನೋಡ್ತೇವೆ ನಾವು. ಪ್ರಿಯ ದೇವ ಜನರೇ, ಈ ನಿಮಿತ್ತವಾಗಿ ಆರೋನನು ತನ್ನ ತಮ್ಮನಾಗಿರ್ತಕ್ಕಂಥ ಮೋಶೆಯನ್ನ ಕುರಿತು, ಅಯ್ಯ, ಈಕೆ ನಮ್ಮ ಸಹೋದರಿ ಅಲ್ಲವೋ, ಈಕೆ ಅರ್ಧ ಕೊಳೆತ ಮಾಂಸದಂತಾಗಿ ಇರುವುದನ್ನು ಎಷ್ಟು ಸಮಂಜಸ ಮೋಶೆ, ದಯಮಾಡಿ ಮಾತುಗಳನ್ನು ವಾಪಸ್ ನಾವು ತಗೋತಾ ಇದ್ದೇವೆ, ದಯಮಾಡಿ ಇದನ್ನ ಬೇಗ ಹೋಗಲಾಡಿಸಿ ಎಂಬುದಾಗಿ ಹೇಳುವಾಗ ಮೋಶೆ ಕಣ್ಣೀರಿಟ್ಟು ದೇವರ ಪಾದಗಳ ಸವಿದಲ್ಲಿ ನನ್ನ ತಂದೆಯೇ, ನನ್ನ ದೇವರೇ ಎಂಬುದಾಗಿ ಆತನು ಕಣ್ಣೀರಿಡುವಾಗ ಆತನು ಮತ್ತೆ ಆಕೆಯ ಕುಷ್ಠವನ್ನ ವಾಸಿ ಮಾಡುವುದನ್ನು ನೋಡುವಂತವರಾಗಿದ್ದೇವೆ. ಇದು ಒಂದು ನಿದರ್ಶನ ಏನೆಂಬುದಾಗಿ ಹೇಳುವಾಗ, ನನ್ನ ಪ್ರಿಯ ದೇವ ಜನರೇ, ಕುಟುಂಬಸ್ಥರಾಗಿರ್ತಕ್ಕಂಥ ನಾವು ನೀತಿವಂತರಾಗಿ ನಾವು ಒಳ್ಳೆ ರೀತಿ ನಡ್ಕೊಂಡಾಗ ದೇವರು ನಮ್ಮ ಕೂಡ ಮಾತನಾಡುವವರ ವಿಷಯವಾಗಿ ಆತನೇ ಉತ್ತರ ಕೊಡುವಂತವರಾಗಿದ್ದಾನೆ. ಸಭಾ ಪಾಲಕರಾಗಿರ್ತಕ್ಕಂಥ ಸಭಾ ಹಿರಿಯರಾಗಿರ್ತಕ್ಕಂಥವರು ದೇವರ ವಿಷಯವಾಗಿ ಕುರಿತು ಮಾತನಾಡುವಾಗ, ದೇವರಿಗೆ ಯಥಾರ್ಥವನ್ನು ನಡ್ಕೊಳ್ಳುವಾಗ, ಒಂದು ವೇಳೆ ಆತನನ್ನ ಕುರಿತು ಅವರನ್ನ ಕುರಿತು ವಿರೋಧವಾಗಿ ಮಾತನಾಡುವಾಗ, ಅವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಾಗ ಕರ್ತನೆ ತಾನೇ ನ್ಯಾಯವನ್ನ ತೀರಿಸಲು ಮಧ್ಯಸ್ಥಿಕೆ
ಮಧ್ಯಸ್ಥಿಕೆಯನ್ನ ವಹಿಸುವಂತ ದೇವರು ಇರುವುದರಿಂದ ನಮಗೆ ಏನು ಕೂಡ ಖಂಡಿತವಾಗಿ ಕೂಡ ಇದು ನಮಗೆ ಪಾಲಿಲ್ಲ. ನಾವು ಮಾಡ್ಬೇಕಾದ್ರೆ ತಾನೇ ಫಲಾಫಲಗಳನ್ನ ಕೊಡುವಂತವನಾಗಿದ್ದಾನೆ. ಆದ್ದರಿಂದ ಸಭಾ ಪಾಲಕರಾಗಿರಬಹುದು, ಸಭೆಯ ಎಲ್ಲಾ ವಿಶ್ವಾಸಿಗಳಾಗಿರಬಹುದು, ಸಭಾ ಹಿರಿಯರಾಗಿರ್ಬೋದು, ನೀವೆಲ್ಲರೂ ಕೂಡ ಕರ್ತನ ಮುಂದೆ ಯಥಾರ್ಥವಾಗಿ ನಡ್ಕೊಳ್ಳುವವರಾಗಿ ಯಥಾರ್ಥತೆಯಿಂದ ಜೀವಿಸುವಾಗ ಕರ್ತನು ತಾನೇ ನಿಮ್ಮ ಪರವಾಗಿ, ನಿಮ್ಮ ಪಕ್ಷವಾಗಿ ವಕಾಲತನ್ನು ವಹಿಸುವನೆಂಬುದನ್ನ ಸ್ಪಷ್ಟವಾಗಿ ತಿಳಿಸುವ ಮೂಲಕವಾಗಿ ಅವರನ್ನು ತಾನೇ ಈ ಫಿಲಿಪ್ಪಿ ಪತ್ರಿಕೆ ನಮಗೆ ಬರೆಯುವಂತವನಾಗಿದ್ದಾನೆ. ಕೊನೆಯದಾಗಿ ನಾವು ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನಕ್ಕೆ ನಾವು ಬರುವಾಗ, ರೋಮನ್ಸ್ ಚಾಪ್ಟರ್ 12:16, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ಈಗ ನೋಡುವಂತವರಾಗಿದ್ದೇವೆ. ನಿಮ್ಮೊಳಗೆ ಏಕಮನಸ್ಸುಳ್ಳವರಾಗಿರಿ, ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಅಳಿಕೆಯಾಗಿರ್ಲಿ. ನನ್ನ ಪ್ರಿಯ ದೇವ ಜನರೇ, ಈ ರಾತ್ರಿ ವೇಳೆ ನಾವು 2 ವಿಷಯಗಳನ್ನ ಕುರಿತು ನಾವು ನೋಡ್ತಾ ಬಂದಿದ್ದೇವೆ. 2 ವಿಷಯಗಳನ್ನ ನಾವು ಕಲಿಯೋಣ. ಮೊದಲನೇದಾಗಿ ನಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಬೇಕು. ಸಭಾ ಹಿರಿಯರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ನಾವು ಯಾರೇ ಆಗಿರ್ಬೋದು, ನಾವು ನಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ಬೇಕು. ಕುಟುಂಬಗಳನ್ನು ನೋಡುವಾಗ ಗಂಡ, ಹೆಂಡತಿ, ಮಕ್ಕಳು ನಾವೆಲ್ಲರೂ ಕೂಡ ಒಂದೇ. ಯಾವುದನ್ನು ಕೂಡ ನಾವು ಮುಚ್ಚಿಡುವಂತದ್ದಲ್ಲ. ಎಷ್ಟೋ ಜನರಿಗೆ ತಾನು ಕೂಡಿಟ್ಟಿರುವಂತದ್ದು ತನ್ನ ಹೆಂಡತಿಗೆ ಗೊತ್ತಿಲ್ಲ, ತಾನು ಮಾಡಿಟ್ಟಿರ್ತಕ್ಕಂಥ ಅಕೌಂಟ್ ಎಷ್ಟು ಅಂತಕ್ಕಂಥದ್ದು ಕೂಡ ಹೆಂಡತಿಗೆ ಗೊತ್ತಿಲ್ಲ. ಆತನು ಒಂದು ವೇಳೆ ಅವರಿಗೆ ಹೇಳದೆ ಗತಿಸಿ ಹೋಗುವಾಗ ಅವರ ಸ್ಥಿತಿ ಬಹಳ ಕಷ್ಟಕರವಾದ ಪರಿಸ್ಥಿತಿಗೆ ಬರುವಂತದ್ದಾಗಿದೆ. ತಂದೆ ತಾಯಿಗಳು ಮಾಡುವಂತ ಕಾರ್ಯಗಳು ಮಕ್ಕಳಿಗೆ ಗೊತ್ತಿರೋದಿಲ್ಲ, ಮಕ್ಕಳು ಮಾಡುವಂತ ಕಾರ್ಯಗಳು ತಂದೆ ತಾಯಿಗಳಿಗೆ ಗೊತ್ತಿರೋದಿಲ್ಲ. ಇದು ಖಂಡಿತವಾಗಿ ಕೂಡ ಕ್ರಿಸ್ತಿಯ ಕುಟುಂಬ ನಡೆಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಾವು ಯಾವುದೇ ಕೆಲಸಗಳನ್ನು ಮಾಡಿದ್ರು ಕೂಡ, ಯಾವ ಕಾರ್ಯಗಳನ್ನು ಮಾಡಿದ್ರು ಕೂಡ ಒಟ್ಟಾಗಿ ಕುಳಿತುಕೊಂಡು ಗಂಡ, ಹೆಂಡತಿ, ಮಕ್ಕಳು ನಾವೆಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ನಾವು ಕಾರ್ಯವನ್ನ ಮಾಡುವಾಗ ಕರ್ತನು ತಾನೇ ನಮ್ಮನ್ನ ವಿಶೇಷವಾದ ಕುಟುಂಬವೆಂದು ಎಣಿಸಿ ನಮಗೆ ತಕ್ಕಂತಹ ಪರಿಹಾರವನ್ನು ಆತನು ಕೊಡುವಂತವನಾಗಿದ್ದಾನೆ. ಅದೇ ಪ್ರಕಾರವಾಗಿ ಸಭೆಯಲ್ಲಿ ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ಎಲ್ಲರೂ ಕೂಡ ಏಕ ಮನಸ್ಸುಳ್ಳವರಾಗಿ ಸಭೆಗೆ ಬರುವಂತ ನಾವೆಲ್ಲರೂ ಕೂಡ ಒಂದೇ. ನಾನು ಕೇವಲ ಸಭೆಗೆ ಒಬ್ಬ ಹಿರಿಯನಾಗಿದ್ದೇನೆ ಅಷ್ಟೇ. ದೇವರು ನನಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಆ ಜವಾಬ್ದಾರಿಯನ್ನ ನಾನು ಚಾಚು ತಪ್ಪದೆ ವಾಕ್ಯಾನುಸಾರವಾಗಿ ನಾನು ಮಾಡುತ್ತೇನೆ ಎಂಬ ಆಲೋಚನೆ ಉಳ್ಳವರಾಗಿ ಸಭಾ ಹಿರಿಯರು ಏಕ ಮನಸ್ಸುಳ್ಳವರಾಗಿ ಜೀವಿಸುವಾಗ ಕರ್ತನು ತಾನೇ ಆ ಸಭೆಯನ್ನ ಅಭಿವೃದ್ಧಿಪಡಿಸುವಂತವನಾಗಿದ್ದಾನೆ. ನಂತರ 2ನೇ ವಿಷಯಕ್ಕೆ ನಾವು ಬರುವಾಗ, ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿನ ದೊಡ್ಡ ಸ್ಥಿತಿ ನನ್ನಿಂದಲೇ ನನಗೋಸ್ಕರ ಅಂತಕ್ಕಂಥ ಆಲೋಚನೆ ನಮ್ಮೆಲ್ಲರಲ್ಲೂ ಕೂಡ ಇದೆ. ನಾವು ಮನಸ್ಸಿಡದೆ, ಯಾಕೆ ಎಂಬುದಾಗಿ ನೋಡುವಾಗ ನನ್ನ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆತನು ಸ್ವತಃ ದೇವರಾಗಿದ್ದರೂ ಕೂಡ ಆ ಒಂದು ದೈವತ್ವದ ಪದವಿಯನ್ನ ಆತನು ಬಿಟ್ಟು ಆತನು ದೀನ ಮನಸ್ಸುಳ್ಳವನಾಗಿ ಈ ಲೋಕಕ್ಕೆ ಬಂದು ಕೇವಲ ಆತನು ಮನುಷ್ಯನಾಗಿ, ನನ್ನ ಹಾಗೆ ನಿಮ್ಮ ಹಾಗೆ ಮನುಷ್ಯನಾಗಿ ಆತನು ನನಗೋಸ್ಕರ ನಮಗೋಸ್ಕರ ಶ್ರಮೆಯನ್ನ, ಸಂಕಟವನ್ನ ಅನುಭವಿಸಿ ಆತನು ತನ್ನ ಪರಿಶುದ್ಧವಾದ ದೇಹವನ್ನೇ ಆತನು ಈಡಾಗಿ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದಾನೆ ಪ್ರಿಯರೇ. ಹೀಗಿರುವಾಗ ನಾವ್ಯಾರು ಕೂಡ ದೊಡ್ಡವರಲ್ಲ. ಒಂದು ದಿನ ನಾವು ಬಿದ್ದು ಹೋಗ್ತೇವೆ, ಒಂದು ದಿನ ನಾವು ಸತ್ತು ಹೋಗ್ತೇವೆ. ದೇಹ ಬಿದ್ದು ಹೋಗುವಾಗ ಆ ದೊಡ್ಡ ಸ್ಥಿತಿ ಇಲ್ಲ ಪ್ರಿಯರೇ. ಆ ದೊಡ್ಡ ಸ್ಥಿತಿಯನ್ನು ನಾವು ಒಂದ್ ಕಡೆ ಬಿಡಬೇಕು. ನಾನು ಹಿರಿಯ, ನಾನು ದೊಡ್ಡವನು, ನಾನು ಶ್ರೇಷ್ಠ, ಅವನು ನನಗಿಂತ ಚಿಕ್ಕವನು, ನಾನು ದೊಡ್ಡ ಅಧಿಕಾರಿ, ನಾನು ದೊಡ್ಡ ಉದ್ಯೋಗದಲ್ಲಿರ್ತಕ್ಕಂಥವನು, ನಾನು ದೊಡ್ಡ ವ್ಯಾಪಾರಸ್ಥನು, ಹೀಗೆ ಆಲೋಚನೆ ಮಾಡುವಾಗ ಆ ಕಾರ್ಯಗಳು ಹೇಗೆ ಬಾಬೇಲ್ ಗೋಪುರ ಬಿದ್ದು ಹೋಗ್ತೋ ಆ ರೀತಿ ಬಿದ್ದು ಹೋಗುತ್ತದಾಗಿದೆ ಪ್ರಿಯರೇ.
ನನ್ನ ಪ್ರಿಯ ದೇವ ಜನರೇ, ಈ ರಾತ್ರಿ ವೇಳೆ ನಾವೆಲ್ಲರೂ ಕೂಡ ಒಂದು ಸುಂದರವಾದ ಸಮಯದಲ್ಲಿ ನಾವು ದೇವ ಜೀವವುಳ್ಳ ವಾಕ್ಯ ನಾವು ಕೇಳ್ತಾ ಇದ್ದೇವೆ. ಕೇವಲ ನಾವು ಕೇಳುವಂತವರಾಗಿರದೆ ನಾವು ನಮ್ಮ ಹೃದಯಕ್ಕೆ ಅದನ್ನು ಅಳವಡಿಸಿಕೊಂಡವರಾಗಿ ವಾಕ್ಯಾನುಸಾರವಾಗಿ ನಾವು ಜೀವಿಸುವಾಗ ಕರ್ತನು ತಾನೇ ನನ್ನನ್ನು, ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಸಭೆಗಳನ್ನು ಆತನು ಆಯುವಂತವನಾಗಿದ್ದಾನೆ, ಆತನು ನಡೆಸುವಂತವನಾಗಿದ್ದಾನೆ. ಹೀಗಿರುವಾಗ ನನ್ನ ಪ್ರಿಯ ದೇವ ಜನರೇ, ಪೌಲನ ಒಂದು ಆಲೋಚನೆ ಕೂಡ ಇದೇ ಆಗಿದೆ. ಯಾಕೆ ಎಂಬುದಾಗಿ ನೋಡುವಾಗ ಆ ಫಿಲಿಪ್ಪಿ ಪಟ್ಟಣದಲ್ಲಿ ಇದ್ದಂತವರು ಅವರು ವಿಶೇಷವಾದ ವ್ಯಕ್ತಿಗಳಾಗಿದ್ದರು. ರೋಮ್ ಸಾಮ್ರಾಜ್ಯಕ್ಕೆ ಒಳಪಟ್ಟಂತ ಆ ಫಿಲಿಪ್ಪಿ ಸಾಮ್ರಾಜ್ಯ ಅವರು ಸಂಪೂರ್ಣವಾಗಿ ಅವರು ರೋಮ್ ಸಾಮ್ರಾಜ್ಯದ ಎಲ್ಲಾ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ರು. ಅವರು ದೇವರಿಗೆ ಅವರು ಭಯ ಪಡ್ತಾ ಇರಲಿಲ್ಲ, ಅನ್ಯ ದೇವತೆಗಳನ್ನ ಪೂಜಿಸ್ತಾ ಇದ್ರು. ಆದ್ದರಿಂದ ಈ ದಿನಗಳಲ್ಲೂ ಕೂಡ ನಮ್ಮ ಕುಟುಂಬಗಳಲ್ಲೂ ಕೂಡ ನಾವು ದೇವರನ್ನ ಬಿಟ್ಟು ಜೀವಿಸುವಾಗ, ದೇವರಿಗೆ ನಾವು ಸ್ಥಾನಮಾನಗಳನ್ನು ಕೊಡದೆ ಜೀವಿಸುವಾಗ, ಸಭೆಗಳಲ್ಲಿ ನಾವೇ ಶ್ರೇಷ್ಠ. ಹೀಗಿರುವಾಗ ನನ್ನ ಪ್ರಿಯ ದೇವ ಜನರೇ, ಆ ಪೌಲನ ಒಂದು ಆಲೋಚನೆ ಫಿಲಿಪ್ಪಿ ಪಟ್ಟಣದಲ್ಲಿ ಇಂಥ ಒಂದು ಆಲೋಚನೆ ಇತ್ತು. ಫಿಲಿಪ್ಪಿ ಪಟ್ಟಣದಲ್ಲಿ ಇಂಥ ಜನರು ಇದ್ದರು. ಆದರೆ ಅವರು ನಾನು ಬರೆದಂತ ಪತ್ರಿಕೆಯ ಮೂಲಕವಾಗಿ ಅವರು ಸಂಪೂರ್ಣವಾಗಿ ಬದಲಾವಣೆ ಹೊಂದಿದರು. ನೀವು ಕೂಡ ಬದಲಾವಣೆ ಹೊಂದಿದವಾಗಿ ಜೀವಿಸುವಾಗ ಕರ್ತನು ತಾನೇ ನಿಮ್ಮ ಜೀವಿತಗಳನ್ನ ಬದಲಾಯಿಸುವಂತವನಾಗಿದ್ದಾನೆ. ಮತ್ತು ನಿಮ್ಮ ಜೀವಿತಗಳು ಬದಲಾಗುವಂಥದ್ದು ಮಾತ್ರವಲ್ಲ, ನಿಮಗೆ ದೇವರು ವಿಶೇಷವಾದ ಆಶೀರ್ವಾದಗಳನ್ನೇ ಕೊಡುವಂತವರಾಗಿದೆ ಅಂತಕ್ಕಂಥ ಆಲೋಚನೆ ಉಳ್ಳವರಾಗಿ ನಾವು ಜೀವಿಸುವಾಗ, ಆ ಒಂದು ಪತ್ರಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಕರ್ತನು ತಾನೇ ನಮ್ಮೊಟ್ಟಿಗೆ ಮಾತನಾಡುವಂತವನಾಗಿದ್ದಾನೆ. ಈ ರಾತ್ರಿ ವೇಳೆ ವಾಕ್ಯವನ್ನ ತಿಳಿಸಲಿಕ್ಕಾಗುವಾಗೆ ದೇವರು ತಾನೇ ಕೊಟ್ಟಂತ ಒಂದು ಆರೋಗ್ಯಕ್ಕೋಸ್ಕರ ಸಲ್ಲಿಸುವಂತವನಾಗಿದ್ದೇನೆ.